ಶೇಕಡವಾರು ಪರ್ಸೆಂಟೇಜ್. ಶೇಕಡವಾರು ಈ ಪದವನ್ನು ಸಾಮಾನ್ಯವಾಗಿ ನಾವು ಕೇಳಿರುತ್ತೇವೆ. ಜನರು ಆಡುಮಾತಿನಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಯಾರೋ ಒಬ್ಬರು 80% ಅಂಕಗಳನ್ನು ಪಡೆದಿದ್ದಾರೆ ಎಂದು ಅಥವಾ ಅಡುಗೆ ಅನಿಲದ ಬೆಲೆ 10% ಏರಿದೆ ಹೇಳುವುದನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಈ ಶೇಕಡವಾರು ಪದದ ಅರ್ಥವೇನು? ಶೇಕಡವಾರನ್ನು ಪ್ರತಿಶತ ಎಂದೂ ಸಹ ಬರೆಯಬಹುದು. ಶತ ಎಂದರೆ 100 ಎಂದರ್ಥ. ಈ ಶತ ಎಂಬ ಪದವನ್ನು ನಾವು ಮತ್ತೆ ಎಲ್ಲಿ ಕೇಳಿದ್ದೇವೆ? ಶತಕದಲ್ಲಿ. ಶತಕ ಎಂದರೆ ಅದರ ಅರ್ಥ 100 ಎಂದಾಗುತ್ತದೆ. 100 ಎಂದು ಹೇಳಿದಾಗ ಅದು 100 ಸಮಾನ ಭಾಗಗಳಲ್ಲಿ ಎಂದರ್ಥ. ಮತ್ತು ಯಾವುದೇ ಸಂಖ್ಯೆಯನ್ನು ಶೇಕಡವಾರು ರೂಪದಲ್ಲಿ ಪ್ರತಿನಿಧಿಸಲು ಬಳಸುವ ಚಿಹ್ನೆ ಇದಾಗಿದೆ. 100 ಸಮಾನ ಭಾಗಗಳಲ್ಲಿ ಎಂದು ಹೇಳುವಾಗ ಆ ಮಾತಿನ ಅರ್ಥವೇನು? ಈ ಚಿತ್ರವನ್ನು ನೋಡಿ. ಇಲ್ಲಿ ಒಂದು ದೊಡ್ಡ ಚೌಕವಿದೆ ಮತ್ತು ಈ ದೊಡ್ಡ ಚೌಕವನ್ನು 10 ಸಾಲುಗಳು ಮತ್ತು 10 ಕಾಲಂಗಳಾಗಿ ವಿಂಗಡಿಸಲಾಗಿದೆ. ಇದರರ್ಥ ದೊಡ್ಡ ಚೌಕವನ್ನು 100 ಚಿಕ್ಕ ಚೌಕಗಳಾಗಿ ವಿಂಗಡಿಸಲಾಗಿದೆ. ಇವು 100 ಸಮಾನ ಚೌಕಗಳಾಗಿವೆ. ಈಗ ನಾವು 100 ಸಮಾನ ಭಾಗಗಳ ಚೌಕಗಳಲ್ಲಿ 2 ಚೌಕಗಳಿಗೆ ಬಣ್ಣ ಹಚ್ಚಿದರೆ ದೊಡ್ಡ ಚೌಕದ 2% ಬಣ್ಣ ಹಚ್ಚಲಾಗಿದೆ ಎಂದು ಹೇಳಬಹುದು. ನಾವು 4 ಚೌಕಗಳಿಗೆ ಬಣ್ಣ ಹಚ್ಚಿದರೆ ಏನಾಗಬಹುದು? ಆಗ ದೊಡ್ಡ ವರ್ಗದ 4% ಬಣ್ಣ ಹಚ್ಚಲಾಗಿದೆ ಎಂದು ಹೇಳಬಹುದು. ಮತ್ತು ನಾವು ಇಡೀ ಸಾಲಿಗೆ ಬಣ್ಣ ಹಚ್ಚಿದರೆ ಮೊದಲ ಸಾಲಿನಲ್ಲಿ ಎಷ್ಟು ಸಣ್ಣ ಚೌಕಗಳಿವೆ? 10 ಚೌಕಗಳಿವೆ. ನಾವು ಇಡೀ ಸಾಲಿಗೆ ಬಣ್ಣ ಹಚ್ಚಿದರೆ ದೊಡ್ಡ ಚೌಕದ 10% ಬಣ್ಣ ಹಚ್ಚಲಾಗಿದೆ ಎಂದು ಹೇಳುತ್ತೇವೆ. ಈಗ ನಾವು ಅಂತಹ 5 ಸಾಲುಗಳಿಗೆ ಬಣ್ಣ ಹಚ್ಚಿದರೆ ಇದರರ್ಥ ನಾವು 50 ಭಾಗ ಅಥವಾ 50% ಬಣ್ಣ ಹಚ್ಚುತ್ತೇವೆ. ಈಗ ನಾವು ಇಡೀ ದೊಡ್ಡ ಚೌಕಕ್ಕೆ ಬಣ್ಣ ಹಚ್ಚಿದರೆ 100 ಭಾಗಕ್ಕೆ ಅಥವಾ 100% ಬಣ್ಣ ಹಚ್ಚಿದ್ದೇವೆ ಎಂದರ್ಥ. ಅಥವಾ 100%ವನ್ನು ಒಂದು ಪೂರ್ಣ ಎಂದು ಒಟ್ಟಾರೆಯಾಗಿ ಹೇಳಬಹುದು. ಈಗ 10%ದ ಈ ಚಿತ್ರವನ್ನು ನೋಡೋಣ. ಇಲ್ಲಿ ನಮ್ಮ ಬಳಿ ಒಂದು ದೊಡ್ಡ ಚೌಕವಿದೆ. ಇದರ ಮೊದಲ ಸಾಲಿಗೆ ಬಣ್ಣ ಹಚ್ಚಲಾಗಿದೆ. ಅಂದರೆ ಈ ಚೌಕದ 10%ಕ್ಕೆ ಬಣ್ಣ ಹಚ್ಚಲಾಗಿದೆ. ಈಗ ನಾನು ಸಂಪೂರ್ಣವಾಗಿ ಇದೇ ರೀತಿ ಇರುವ ಇನ್ನೊಂದು ಚಿತ್ರವನ್ನು ತೆಗೆದುಕೊಂಡು ಮೊದಲ ಚಿತ್ರದ ಪಕ್ಕದಲ್ಲಿ ಇಡುತ್ತೇನೆ. ಅದು ಈ ರೀತಿಯಾಗಿ ಕಾಣಿಸುತ್ತದೆ. ಮೊದಲು ನಮ್ಮ ಹತ್ತಿರ ಬಣ್ಣ ಹಚ್ಚಿದ 10 ಚಿಕ್ಕ ಚೌಕಗಳಿದ್ದವು. ಈಗ ನಮ್ಮ ಹತ್ತಿರ 20 ಚಿಕ್ಕ ವರ್ಗಗಳ ಚೌಕಗಳಿವೆ. ಅವುಗಳಿಗೆ ಬಣ್ಣ ಹಚ್ಚಲಾಗಿದೆ. ಹಾಗಾದರೆ ಇವು ಏನಾಯಿತು? 10% ಅಥವಾ 20%. ಏಕೆಂದರೆ 20 ಚೌಕಗಳಿಗೆ ಬಣ್ಣ ಹಚ್ಚಲಾಗಿದೆ. ಈಗ ನಾವು 20 ಚೌಕಗಳಿಗೆ ಬಣ್ಣ ಹಚ್ಚಲಾಗಿದೆ ಎಂದು ಹೇಳಿದಾಗ ಆ 20 100ರಲ್ಲಿವೆಯೇ? ಇಲ್ಲ. ಈಗ ಈ ಚಿತ್ರದಲ್ಲಿ ಒಟ್ಟು 200 ಚೌಕಗಳಿವೆ. ಈಗ ಈ ಚಿತ್ರ 2 ಪಟ್ಟು ದೊಡ್ಡದಾಗಿದೆ. ಬಣ್ಣ ಬಳಿದಿರುವ 20 ಚೌಕಗಳು 200 ಚೌಕಗಳಲ್ಲಿವೆ. ಆದ್ದರಿಂದ 200ರಲ್ಲಿ 20 ಎಂದರೆ 100ರಲ್ಲಿ 10ರ ಸಮ. ಇದು ಈಗಲೂ ಕೇವಲ 10%ರಷ್ಟಿದೆ. ಈಗಲೂ ನಾವು ನಮ್ಮ ಚಿತ್ರದ 10% ಮಾತ್ರ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು. ಈಗ ಈ ಚಿತ್ರವನ್ನು ನೋಡಿ. ಇದರ 50% ಚೌಕಗಳಿಗೆ ಬಣ್ಣ ತುಂಬಲಾಗಿದೆ. ಈಗ ನಾವು ಈ ನಿರ್ದಿಷ್ಟ ಚಿತ್ರವನ್ನು ನೋಡಿ ಅದರ ಒಂದು ಭಾಗವನ್ನು ಬಣ್ಣ ಮಾಡಿದಾಗ ಅಥವಾ ಆಯ್ಕೆ ಮಾಡಿದಾಗ ಅದು ಒಂದು ಸಂಖ್ಯೆಯಿಂದ ಪ್ರತಿನಿಧಿಸಲ್ಪಟ್ಟಾಗ ಅದು ನಿಮಗೆ ಏನನ್ನಾದರೂ ನೆನಪಿಸುತ್ತದೆಯೇ? ನಾವು ಈ ಮೊದಲು ಎಂದಾದರೂ ಇಂತಹದ್ದನ್ನು ಮಾಡಿದ್ದೇವೆಯೇ? ಹೌದು, ನಾವು ಭಿನ್ನರಾಶಿಗಳಿಗೂ ಇದೇ ರೀತಿ ಮಾಡಿದ್ದೇವೆ. ಈಗ ನಾವು ಏನು ಮಾಡಬೇಕು? ಬಣ್ಣದ ಭಾಗಗಳನ್ನು ಭಿನ್ನರಾಶಿಗಳಾಗಿ ಬರೆಯಬೇಕಾದರೆ ಈಗ ಅದನ್ನು ಹೇಗೆ ಮಾಡಬಹುದು? ನಾವು ಅದನ್ನು 100ಕ್ಕೆ 50 ಎಂದು ಬರೆಯುತ್ತೇವೆ. ಏಕೆಂದರೆ 100ರಲ್ಲಿ 50 ವಿಭಿನ್ನ ಬಣ್ಣಗಳನ್ನು ಹೊಂದಿವೆ. ಚಿಕ್ಕದಾದ ವರ್ಗ ಮತ್ತು ಅದರ ಸರಳ ರೂಪವನ್ನು ನಾವು 1/2 ಅಥವಾ ಅರ್ಧ ಎಂದು ಬರೆಯಬಹುದು. ಇದರರ್ಥ ಶೇಕಡವಾರುಗಳನ್ನು ಭಿನ್ನರಾಶಿಗಳಾಗಿಯೂ ಪ್ರತಿನಿಧಿಸಬಹುದು. ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ. ಈಗ ನಮ್ಮ ಹತ್ತಿರ ಇಲ್ಲಿ ಇನ್ನೂ ಕೆಲವು ಶೇಕಡವಾರುಗಳಿವೆ. 25, 75 ಮತ್ತು 10.
ಆದ್ದರಿಂದ 100ರಲ್ಲಿ 25 4ರಲ್ಲಿ 1 ಅಥವಾ 4ನೇ ಭಾಗಕ್ಕೆ ಸಮವಾಗಿರುತ್ತದೆ. ಇದರರ್ಥ 25% 4ನೇ ಭಾಗಕ್ಕೆ ಸಮವಾಗಿರುತ್ತದೆ. ಹಾಗಾದರೆ 75 ಎಂದರೇನು? 75ನ್ನು 100ರಿಂದ ಭಾಗಿಸಿದಾಗ 4/3 ಭಾಗ ಅಥವಾ ಮುಕ್ಕಾಲು ಭಾಗವಾಗಿರುತ್ತದೆ. ಇದರರ್ಥ 75 ಎಂಬುದು ಮುಕ್ಕಾಲು ಭಾಗಕ್ಕೆ ಸಮವಾಗಿರುತ್ತದೆ. ಅದೇ ರೀತಿ 10% ಎಂಬುದು 100ರಲ್ಲಿ 10 ಅಥವಾ 10ನೇ ಭಾಗಕ್ಕೆ ಸಮವಾಗಿರುತ್ತದೆ. ಇದರರ್ಥ 10% ಎಂಬುದು ಇಡೀ ಕ್ಷೇತ್ರದ 10ನೇ ಭಾಗವಾಗಿರುತ್ತದೆ. ನಾವು ಇಲ್ಲಿ ಏನು ನೋಡುತ್ತೇವೆ ಎಂದರೆ ಶೇಕಡಾವಾರುಗಳನ್ನು ನಾವು ಭಿನ್ನರಾಶಿಗಳಾಗಿಯೂ ಬರೆಯಬಹುದು ಮತ್ತು ಇದು ಇನ್ನೊಂದು ರೀತಿಯಲ್ಲಿಯೂ ಕೆಲಸ ಮಾಡುತ್ತದೆ. ಅಂದರೆ ಇದರರ್ಥ ಭಿನ್ನರಾಶಿಯನ್ನು ನಾವು ಶೇಕಡಾವಾರುಗಳಾಗಿಯೂ ಬರೆಯಬಹುದು. ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.